ನನಗೆ ಉಳಿಸ್ಕೊಡ್ತಾ ಇದ್ರಲ್ವಾ, ನನ್ನ ಜೊತೆ ಶಕ್ತಿಯಾಗಿ ನಿಂತು ನನ್ನ ಜೀವನನ ಸರಿ ಮಾಡ್ಕೊತಿದ್ರಲ್ವಾ ಅಜ್ಜಿ. ದುಡುಕ್ಬಿಟ್ಟೆ ಸುಬ್ಬು, ನಿಜವಾಗ್ಲೂ ದುಡುಕ್ಬಿಟ್ಟೆ ನೀನು. ಪ್ರೀತಿ ಕೈಗೆ ಸಿಗದೆ ಕಳೆದು ಹೋಗೋದು ಬೇರೆ, ಆದ್ರೆ ಸಿಕ್ಕಿರೋ ಪ್ರೀತಿನ ತನ್ನ ಕೈಯಾರೆ ಕಳ್ಕೊಳ್ಳೋದು ಬೇರೆ. ಪ್ರೀತಿ ಆಗಲಿ ಸಂಬಂಧಗಳಾಗ್ಲಿ ಬೆಲೆ ಬಾಳೋ ವಸ್ತುನೇ ಆಗಲಿ ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು. ಅಲ್ಲಿ ನನ್ನ ಮಗಳು ಅದೆಷ್ಟು ನೊಂದ್ಕೋತಿದ್ದಾಳೋ, ಅದೆಷ್ಟು ದುಃಖ ಪಡ್ತಿದ್ದಾಳೋ. ಅಮ್ಮರೇ ಬನ್ನಿ ಊಟ ಮಾಡೋಣ. ಚೋಟು, ನಂಗೆ ಊಟ ಬೇಡ, ನೀನು ಹೋಗಿ ಮಾಡು. ನೀವಿಲ್ದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನಾ? ನನಗೆ ಚೆನ್ನಾಗಿ ಗೊತ್ತು ನೀವು ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ. ಎಲ್ಲ ಸರಿ ಹೋಗುತ್ತಮ್ಮ, ಬನ್ನಿ ಊಟ ಮಾಡೋಣ. ನಾನು ನಿನಗೆ ಹೇಳ್ದೆ ಅಲ್ವಾ, ನೀನು ಹೋಗಿ ಊಟ ಮಾಡು, ನನಗೆ ಊಟ ಬೇಡ ಅಂತ. ಅಮ್ಮ ಅಂತ ಹೇಳ್ತೀಯ, ಹೇಳಿದ್ಮೇಲೆ ಅಮ್ಮ ಹೇಳಿದ ಮಾತನ್ನ ಕೇಳಬೇಕು ತಾನೆ. ಮಕ್ಕಳು ಹಸ್ಕೊಂಡಿದ್ರೆ ಯಾವ ತಾಯಿನೂ ಸಹಿಸೋದಿಲ್ಲ. ಹೋಗಿ ಊಟ ಮಾಡಿ ಮಲ್ಗು. ಹೋಗು ಅಂದೆ. ಅನಾಥ ಆಗಿರೋ ನಮ್ಮಂತವ್ರನ್ನ ಕರೆದು ಅನ್ನ ಹಾಕಿದ್ದೀರಾ, ನಮ್ಮನ್ನೇ ನಿಮ್ಮ ಮಕ್ಕಳು ಅಂತೀರಾ, ನಮಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ. ಅಂಥದ್ರಲ್ಲಿ ಶ್ರಾವಣಿ ಅಮ್ಮವರು ನೀವೆತ್ ಮಗಳು, ಅವ್ರ ಮೇಲೆ ಎಷ್ಟು ಪ್ರೀತಿ ಇರಬೇಡ. ಆದರೂ ಅದನ್ನೆಲ್ಲ ಬಚ್ಚಿಡ್ಕೊಂಡು ನೀವು ಕಾಯ್ತಿದ್ದೀರಾ. ನೀವೇನಾದ್ರೂ ಶ್ರಾವಣಿ ಅಮ್ಮವ್ರ ಮನೆಗೆ ಹೋಗಿ ನಿಂತ್ರೆ ನಿಮ್ ವಿರುದ್ಧ ಇರೋ ಶತ್ರುಗಳ ಎದೆ ಅಲ್ಲ ನಡುಗುತ್ತಮ್ಮ. ನಿಮ್ ಮಗಳು ಕಷ್ಟ ಅಲ್ಲ ಒಂದೇ ಕ್ಷಣದಲ್ಲಿ ತೀರೋಗುತ್ತಮ್ಮ. ಇದಂತ ಸತ್ಯ. ಶ್ರಾವಣಿ ಅಮ್ಮವ್ರಿಗೆ ಶಕ್ತಿ ಆದ್ ನೀವು ಹೋಗ್ಬೇಕು, ನೀವು ಹೋಗ್ಲೇಬೇಕಮ್ಮ. ಇಲ್ಲ ಕಣೆ, ಮಂಚೆ ಉದ್ರ ಕಡೆ ನಿಜವಾಗಿ ಹೊಡ್ಕೊಂಡಿಲ್ಲ ಕಣೆ. ತಡಿ ಒಂದ್ ನಿಮಿಷ ತಡಿ. ಏನಾಯ್ತು ಅಂತ ಹೇಳ್ತೀನಿ. ಅಮ್ಮ, ಅದು ಏನಾಯ್ತು ಅಂತಂದ್ರೆ, ನಾನು ನನ್ನ ಭಾಮೈದ ಇಬ್ರು ಪಾರ್ಕ್ ಹೋಗಿದ್ವಾ, ಅಲ್ಲಿ ಬಂದರೋ ಬಾವ ಬಂದರೋ ಅಂತ ಪಾರ್ಕ್ ಹೋಗಿದ್ವು ಅಲ್ಲ, ಕುಡ್ಕೊಂಡ್ ಬಂದು ಕತೆ ಹೊಡಿತಿದ್ದೀರಾ. ನಿಮ್ಮನ್ನ ಎಷ್ಟು ಬೇಡ ನಿಮ್ಗೆ ಹೊಡೆದು ಬಿಡ್ತೀನಿ ಈಗ. ನನ್ನ ಮಗನ್ ಸಾಯಿಸ್ಬಿಡ್ತಾ ಇವಳು ಬಿಟ್ಬಿಟ್ರೆ. ಏನಾಯ್ತು? ಏನಾಯ್ತಾ? ನಿಮ್ ಮಗ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾ? ನನಗೇನು ಗೊತ್ತು? ಅವ್ರು ಕುಡ್ಕೊಂಡ್ ಬರೋದು ಅಲ್ದೆ ನನ್ ತಮ್ಮ ಸುಬ್ಬುಗೂ ಕುಡಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದಾರೆ. ಇವ್ರನ್ನೇ ಕಾರ್ತಿಕೇಯ ಕಾಂತ, ಮತ್ತೆ ಏನ್ ಮಾಡ್ತಿದ್ದೀರಾ? ಮೂಸ್ತಿದ್ದಪ್ಪ. ಅಲ್ಲಪ್ಪ ಕಾರ್ತಿಕೇಯ, ಕುಡ್ದಿರೋದು ನೀನು, ಟೈಟ್ ಆಗಿರೋದು ನೀನು, ಅದ್ರ ಎಫೆಕ್ಟ್ ಎಲ್ಲ ಹೋಗ್ತಾ ಇರೋದು ನನ್ನ ಮಗನಿಗೆ. ನೋಡು ನಿಮ್ಮಕ್ಕ ಹೆಂಗ್ ಹೊಡಿತಿದ್ದಾಳೆ ಅಂತ. ಇದು ತಪ್ಪಲ್ವಪ್ಪ. ಹೆಂಡತಿ ಬಿಟ್ಟೋಗಿರೋ ಸಂತೋಷದಲ್ಲಿ ನೀನೇನೋ 2 ಪೆಗ್ ಹಾಕ್ದೆ, ಆದ್ರೆ ಎಲ್ಲ ತಪ್ಪನ್ನು ನನ್ನ ಮಗನ ಮೇಲೆ ಹಾಕ್ತಾ ಇದಾರಲ್ಲ, ಇದಕ್ಕೇನ್ ಹೇಳ್ತೀಯಾ? ಕಾಂತಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ ಮಗ ಕುಡ್ಕೊಂಡ್ ಬಂದಿದ್ದಾನ? ಸಾಧ್ಯನೇ ಇಲ್ಲ. ಅಳಿಯಂದ್ರೆ, ನೀವು ಕುಡ್ಕೊಂಡ್ ಬಂದಿರೋದಕ್ಕೆ ನಿಮ್ಮಮ್ಮ ನನ್ನ ಮಗ ಕುಡ್ಕೊಂಡ್ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ, ಕುಡ್ತಿದ್ಯೇನೋ? ಇಲ್ಲಮ್ಮ. ಕೇಳಿಸ್ಕೊಂಡ್ರ? ನನ್ನ ಮಗ ಕುಡಿಯೋದು ಇಲ್ಲ, ಕುಡ್ಕೋನೂ ಅಲ್ಲ. ಮೊದಲನೇದಾಗೆ ನಾವಂತ ಬುದ್ಧಿನೂ ಕಲ್ಸಿಲ್ಲ. ಹಂಗೇನಾರು ಕಲ್ಸಿರೋದಿದ್ರೆ ನೀವು ನಿಮ್ಮ ಮಗನ್ ಕಲ್ಸಿರೋದು. ಏನೇ ಮಾತಾಡ್ತಿದ್ಯಾ ನೀನು? ವಿಚಾರವಾದ ಅಕ್ಷಿ ಅಂದ್ರೆ ನಾನು ನನ್ನ ಮಗನಿಗೆ ಸರಿಯಾದ ಬುದ್ಧಿ ಕಲಿಸಿಲ್ಲ ಅಂತ ಹೇಳ್ತಿದ್ಯಾ ನೀನು? ಅದು ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಲೇ ವಿಶಾಲು, ಏನೇ ಇದೆಲ್ಲ? ಅಮ್ಮ, ನಾನೇ ಯಾವ್ದೋ ಟೆನ್ಷನ್ ಅಲ್ಲಿ ಇದೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಯ್ಯೋ, ನಾನೇನೋ ಮುಂದುವರ್ಸೋದಲ್ಲ ಕಾಂತಮ್ಮ. ಕಾಂತ, ಮತ್ತೆ ದಯವಿಟ್ಟು ಹೋಗಿ ಮಲಗ್ತೀರಾ? ನಾನು ಕುಡ್ದಿಲ್ಲ. ಕಾರ್ತಿಕೇಯ, ನೀನ್ ನೋಡಿದ್ರೆ ನನ್ನ ಕರಳೆಲ್ಲ ಕಿವುಚ್ ಬಂದಂಗಾಗುತ್ತಪ್ಪ. ಎಷ್ಟು ಸೊರ್ಗೋಗಿದೀಯ ನೋಡು ನೀನು. ಅಲ್ಲ, ಅವಳು ಮನೆ ಬಿಟ್ಟು ಹೋಗಿದ್ದು ಒಳ್ಳೇದೇ ಆಯ್ತು.
ಸೊ ಎಷ್ಟು ಲೇಟ್ ಆಗೋಯ್ತಪ್ಪ, ಎಚ್ಚರನೇ ಆಗಿಲ್ಲ ಇವತ್ತು. ಸೊ ಈ ನಡುವೆ ಯಾಕೆ ಹಿಂಗಾಗ್ತಾ ಇದೆ? ಲೇಟಾಗಿ ಮಲಗ್ತಾ ಇದ್ದೀನಿ, ಲೇಟಾಗಿ ಹೇಳ್ತಾ ಇದ್ದೀನಿ, ಏನು ಒಂಚೂರು ಗೊತ್ತಾಗ್ತಾ ಇಲ್ವಲ್ಲ. ನನಗೆ ಲವ್ ಆಗಿದೆಯಾ ಅಥವಾ ಲವ್ ಫೇಲ್ಯೂರ್ ಆಗಿದೆಯಾ? ಓ ಏನೋ ಗೊತ್ತಾಗ್ತಾನೆ ಇಲ್ವಲ್ಲ. ಯಜಮಾನ್ರು ಬೇರೆ ಇವತ್ತು ಶ್ರಾವಣಿ ಮೇಡಮ್ ಹುಡುಗನ್ ನೋಡಬೇಕು ಅಂತ ಹೇಳಿದ್ದಾರೆ. ನಾನು ಪ್ರೀತಿಸೋ ಹುಡುಗಿಗೆ ನಾನೇ ಹುಡುಗನ್ ನೋಡ್ಬೇಕಾ? ಅಯ್ಯೋ ಎಂಥ ಸಂಕಟನಪ್ಪ ಇದು. ಲೇಟಾಗೋಯ್ತು, ಹೊರಡ್ಬೇಕು. ಅಪ್ಪ ಹೊರಟೇನೆ ಮಗನೇ. ಹಾಂ ಲೇಟ್ ಆಯ್ತಪ್ಪ. ಲೇಟ್ ಆಗಿದೆ ಅಂತ ನನಗೂ ಗೊತ್ತಪ್ಪ. ಆದರೆ ನಮ್ಮ ಅಪ್ಪನಿಗೆ ಒಂದು 5 ನಿಮಿಷ ಟೈಮ್ ಕೊಡ್ತೀಯಾ? 5 ನಿಮಿಷ ತಾನೆ, ಅದರಲ್ಲೇನು ಕಳ್ಕೊತೀನಿ ಹೇಳು. ಹೇಳಬೇಕಾಗಿರೋದು ನಾನಲ್ವೋ, ನೀನು. ಇತ್ತೀಚೆಗೆ ಯಾಕೋ ಒಂದೊಂಥರ ನಡ್ಕೋತೀಯ, ಏನೇನೋ ಮಾತಾಡ್ತೀಯ. ಯಾಕೋ ಮಗನೇ, ನೋಡು, ನಾನು ನಿನ್ನ ಅಪ್ಪ ಮಾತ್ರ ಅಲ್ಲ ಕಣೋ, ಒಳ್ಳೆ ಸ್ನೇಹಿತನೂ ಹೌದು. ಹೇಳೋ ಮಗನೇ. ಏನಿಲ್ಲಪ್ಪ, ಅಂಥದ್ದೆಲ್ಲ ಏನಿಲ್ಲಪ್ಪ. ನಾನು ನೆಮ್ಮದಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ, ಏನಿಲ್ಲ. ಮನ್ಸಲ್ಲಿ ಕೊರ್ಗಿಟ್ಕೊಂಡು ಮುಖದಲ್ಲಿ ನಗು ತೋರ್ಸೋಕೆ ಹೋಗ್ಬೇಡ. ಮನ್ಸಲ್ಲಿರೋ ನೋವು ನಾನು ನಿನ್ನ ನಗುದಲ್ಲಿ ತೋರಿಸ್ತಾ ಇದೆ. ಯಾಕೋ ಮಗನೇ? ಇಲ್ಲಪ್ಪ, ಹಾಗಿಲ್ಲ, ಏನಿಲ್ಲ. ನೀನು ಸುಮ್ಮನೆ ಏನೇನೋ ಅನ್ಕೋತಾ ಇದ್ದೆ ಅಷ್ಟೇ. ನಾನು ಹೇಳಿದ್ನಲ್ಲ, ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿದ್ದೀನಿ. ಅವನು ನನ್ನ ಹತ್ರ ಏನೂ ಹೇಳೋಕ್ಕೆ ಕಾಣಿಸ್ತಾ ಇಲ್ಲ. ಹಾಗೂ ನಂದಿನಿಮ ಅವರ ಹತ್ರ ಹೋಗ್ತಾ ಇದ್ದೀನಿ. ಅವರು ಒಂದು ದಾರಿ ಹುಡುಕ್ತಾರೆ. ಆಯ್ತಪ್ಪ, ಶ್ರಾವಣಿ ಅಮ್ಮೋರಿ ಮನೆಯಿಂದ ಹೋದ್ಮೇಲೆ ನೀ ಖುಷಿಯಾಗಿಯೇ ಇದೆಯಾ?